ತಪ್ಪು ಮಾಡಲ್ಲ ಅಂತ ಎಲ್ಲರ ಮುಂದೆ ಕೈ ಮುಗಿದು ಕ್ಷಮೆ ಕೇಳಿದ್ರಲ್ರಿ, ಈಗೇನು ಮಾಡ್ತಾ ಇದ್ದೀರಾ? ಅಯ್ಯೋ ಮೇಡಮ್, ನೀವು ಯಾಕೆ ಇಲ್ಲಿ ಕೂತಿದ್ದೀರಾ? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಶಿರು ಅವ್ರಿಗೆ ಜ್ವರ ಬಂದಿದೆ, ಅವ್ರು ಯಾರಿಗೂ ಹೇಳಕ್ಕೂ ಬಿಡ್ತಿಲ್ಲ. ಏನ್ ಮಾಡ್ಬೇಕು ಒಂದು ಅರ್ಥ ಆಗ್ತಿಲ್ಲ. ಅದು ನಿಮಗೆ ಹೆಂಗೆ ಗೊತ್ತಾಯ್ತು? ಅವ್ರಿಗೆ ನೆತ್ತಿಗೆ ಹಿಡ್ತು. ನೀರ್ ಕೊಡೋಣ ಅಂತ ಹೋದಾಗ ತಲೆ ಮುಡ್ತೆ, ಬಿಸಿಯಾಗಿತ್ತು, ಕೈಯೂ ಬಿಸಿಯಾಗಿತ್ತು. ಅಯ್ಯೋ ಮೇಡಮ್, ಅವರೆಲ್ಲ ದೊಡ್ಡ ಜನ, ಅವರು ಡಾಕ್ಟರ್ ಕರೆಸ್ಕೊಂಡು ಹುಷಾರು ಮಾಡ್ಕೋತಾರೆ. ಇಲ್ಲಿ ತುಂಬ ಚಳಿ ಇದೆ, ನಿಮಗೆ ಜ್ವರ ಬಂದರೆ ಕಷ್ಟ. ಬನ್ನಿ ಮೊದಲು ಇಲ್ಲಿಂದ, ಬನ್ನಿ ಬನ್ನಿ ಬನ್ನಿ, ನೀವು ಫಸ್ಟು ಮೊದಲು ಬನ್ನಿ, ಹೋಗೋಣ. ಏನಾಯ್ತಪ್ಪ? ಎಂಥ ನತದೃಷ್ಟನಮ್ಮ ನಾನು. ಮಗನಿಗೆ ಜ್ವರ ಬಂದಿದೆ ಅಂದರೆ ತಂದೆ ಆದವನು ಪಕ್ಕದಲ್ಲೇ ಇದ್ದು ಕಾಳಜಿ ಮಾಡಬೇಕು. ನಾನು ಅವನು ಕಾಳಜಿ ಮಾಡೋಕ್ಕೆ ಹೋದರೆ ಅವನ ಮೇಲೆ ಕಿಡಿಕಾರ್ತಾನೆ. ಯಾವ ಜನ್ಮದ ಪಾಪನೋ ಏನೋ, ಮಗನ ಪ್ರೀತಿ ನನಗೆ ಸಿಗಲಿಲ್ಲ, ತಂದೆ ಮಮತೆ ಅವನಿಗೆ ಸಿಗಲಿಲ್ಲ. ಅಪ್ಪ, ನೀವು ಬೇಜಾರಾಗಬೇಡಿ. ಬನ್ನಿ ಒಂದ್ಸಲ ಚಿರುನ್ ಮಾತಾಡಿಸಿ, ಆವಾಗ ನಿಮ್ಮ ನೋವು ಕಮ್ಮಿ ಆಗುತ್ತೆ. ನನ್ನ ನೋವು ಕಮ್ಮಿ ಆಗೋದಕ್ಕಿಂತ ನನ್ನನ್ನು ನೋಡಿ ಅವನ ನೋವು ಜಾಸ್ತಿ ಆಗ್ಬಾರ್ದಮ್ಮ. ಬೆಳಗ್ಗಿಂದ ಪಾಪ ತುಂಬ ಅಪ್ಸೆಟ್ ಆಗಿದ್ದಾನೆ. ರಾತ್ರಿ ಸರಿಯಾಗಿ ಊಟನೂ ಮಾಡಿಲ್ಲ. ಅವನು ನನ್ನ ಹತ್ರ ಮಾತಾಡ್ತಾನೋ ಮಾತಾಡಲ್ವೋ ಅದೀಗ ಮುಖ್ಯ ಅಲ್ಲ. ಅವನು ಬೇಗ ಹುಷಾರಾಗಬೇಕು. ಅರ್ಚನಾ, ಅವನಲ್ಲಿ ಒಬ್ಬನೇ ಇದ್ದಾನೆ, ನೀನು ಹೋಗು. ಡಾಕ್ಟ್ರು ಬರೋವರೆಗೂ ಅವನ ಹಣೆಗೆ ಒದ್ದ ಬಟ್ಟೆ ಇಡ್ತಾ ಇರೋ. ದೀಪು ಪುಟ್ಟ, ನೀನು ಈ ಮನೇಲಿ ಇರೋವರೆಗೂ ಒಂದೇ ಒಂದು ದಿನಾನೂ ನಾನು ಉಪವಾಸ ಮಲಗಿಲ್ಲ. ನೀನು ಕದ್ದು ಮುಚ್ಚಿ ಆದರೂ ಊಟ ತಂದು ತಿನ್ನಿಸ್ತಿದ್ದೆ. ಆದರೆ ಇವತ್ತು ನೋಡು, ನೀನಿಲ್ಲ ಅಂತ ಬರೀ ನಾನು ಮಾತ್ರ ಅಲ್ಲ, ನನ್ನ ಹೊಟ್ಟೆನೂ ಸಂಕಟ ಪಡ್ತಾ ಇದೆ. ನಿಮ್ಮಮ್ಮನಿಗೆ ಮಗ ತಿನ್ನೋ ಬಿಟ್ಟು ಅಂತ ಚಿಂತೆ ಇಲ್ಲ ಅಂತ ತಿಳ್ಕೊಬಿಡ ಕಣೋ. ನೀನು ಖುಷಿ ಆದಾಗ ಬೇಜಾರಾದಾಗ ಇಲ್ಲಿಗೆ ಬರ್ತೀಯ. ದೀಪು ನೀನು ಊಟ ಮಾಡಿಸ್ತಾಳೆ, ಇದೆಲ್ಲ ನನಗೆ ಗೊತ್ತು. ಆದರೆ ಏನು ಮಾಡಲಿ ಮಗನೇ, ಅವಳಷ್ಟು ಧೈರ್ಯ ನನಗಿಲ್ಲ. ಇರಲಿ ಬಿಡಮ್ಮ, ನನಗೆ ಗೊತ್ತಿದೆ ಹೆಂಡತಿಗೆ ಗಂಡನೇ ಮೊದಲು ಅಂತ. ಈ ಬೇಜವಾಬ್ದಾರಿ ಮಗನಿಗೋಸ್ಕರ ಎಲ್ಲ ಜವಾಬ್ದಾರಿನೂ ತಲೆ ಮೇಲೆ ಹೊತ್ಕೊಂಡು ಒದ್ದಾಡ್ತಿರೋ ಸಾಹೇಬ್ರ ಜೊತೆ ನೀನು ಯಾಕೆ ಜಗಳ ಮಾಡ್ತೀಯ? ಹೆಣ್ಮಕ್ಳಿಗೆ ತವ್ರು ಬಿಟ್ಟ ಮೇಲೆ ಗಂಡನೇ ಜೀವನ ಕಡೋ. ಮಕ್ಕಳಾದ್ಮೇಲೆ ಅವಳಿಗೆ ಮಕ್ಕಳೇ ಪ್ರಪಂಚ. ಅಂತ ಮಕ್ಕಳು ಹಾಳಾಗ್ಬಿಟ್ರೆ ಈ ಕಾಲಕ್ಕೆ ನೋವಾಗಲ್ವೇನೋ?
ಊಟ ಮಾಡ್ತೀಯೇನೋ? ಅಮ್ಮ ಮಧ್ಯಾಹ್ನ ತಿಂದಿರೋದು ಇನ್ನೂ ಕರಗಿಲ್ಲ. ವೆರೈಟಿ ತಿಂದು ಸಾಕಾಗಿದೆ. ಮಧ್ಯಾಹ್ನ ನೀನು ಎಲ್ಲಿದೆ ಅಂತ ನನಗೆ ಗೊತ್ತು ಕಣೋ.